ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋನ ಯಾರೆಲ್ಲ ಒಂದು ಕನಸು ಕಂಡಿದ್ರಿ, ಒಂದು ಹ್ಯಾಪಿ ಲೈಫ್ನ ಕನಸು ಕಂಡಿದ್ರಿ ಅವರಿಗೋಸ್ಕರ ಈ ಒಂದು ರೀಡಿಂಗ್. ಬಟ್ ಅವ್ರ ಲೈಫಲ್ಲಿ ತಾವು ಅಂದ್ಕೊಂಡು ಹಾಗೆ ಆಗ್ತಾ ಇಲ್ಲ ಸಿಚುಯೇಷನು. ತಮ್ಮ ಪಾರ್ಟ್ನರು ಇಗ್ನೋರ್ ಮಾಡ್ತಾ ಇರ್ಬೋದು, ನೋ ಕಾಂಟ್ಯಾಕ್ಟಲ್ಲಿರ್ಬೋದು, ಸಪ್ರೇಷನ್ ಆಗ್ತಾ ಇರ್ಬೋದು, ಸಪ್ರೇಷನಲ್ಲಿರ್ಬೋದು. ಇದಕ್ಕೆಲ್ಲ ಕಾರಣ ಏನು, ನನ್ನ ಡ್ರೀಮ್ ಲೈಫ್ ನಾನು ಅಂದ್ಕೊಂಡಿರೋ ರೀತಿ ಆಗುತ್ತಾ ಇಲ್ವಾ ಅನ್ನೋ ಕೆಲವೊಂದು ಪ್ರಶ್ನೆಗಳು ಇರುತ್ತೆ. ಮತ್ತು ಏಂಜಲ್ ಸಂಖ್ಯೆಗಳು ತುಂಬ ಕಾಣಿಸ್ತಾ ಇರುತ್ತೆ ನಿಮಗೆ. 1 1 1 1 10 10 12 12 13 13 2 2 2 3 3 3 ಈ ರೀತಿ ಸುಮಾರು. ಮತ್ತು ರೈನ್ಬೋಸ್, ಬಟರ್ಫ್ಲೈಸ್ ಇದೆಲ್ಲ ತುಂಬ ಕಾಣಿಸ್ತಾ ಇರುತ್ತೆ. ಸೊ ಹಾಗಿದ್ರೆ ಈ ರೀಡಿಂಗ್ ನಿಮಗೋಸ್ಕರ. ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ, ತಿಳ್ಕೊಬೇಕು ತಮ್ಮ ಪಾರ್ಟ್ನರು ಏನು ಯೋಚನೆ ಮಾಡ್ತಾ ಇದ್ದಾರೆ ತಮ್ಮ ಬಗ್ಗೆ, ಅವರ ರಿಯಲ್ ಫೀಲಿಂಗ್ ಏನು, ಈ ಒಂದು ರಿಲೇಷನ್ಶಿಪ್ ಮುಂದುವರಿಯುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಿ, ಎನರ್ಜಿನ, ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಡಿಸೈರ್ ಫುಲ್ಫಿಲ್ ಆಗೇ ಆಗುತ್ತೆ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಟ್ರ್ಯಾಕ್ಟ್ ಮಾಡಿ, ಡೇ ಟು ಟೈಮ್ ಸ್ಟ್ಯಾಂಪ್ ಮಾಡಿ, ಎನರ್ಜಿ ಕ್ಲೇಮ್ ಮಾಡಲೇಬೇಕು. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಅಟ್ಲೀಸ್ಟ್ 1 ರಿಂದ 10 ಜನದ ಒಳಗಡೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಬೇಕಾಗುತ್ತೆ. ಆ್ಯಂಡ್ ಯು ವಿಲ್ ಸಿ ದ ಚೇಂಜ್. ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಒಳ್ಳೆಯದು, ಬೇಗನೆ ಆಗುತ್ತೆ. ಐ ಲವ್ ಯು ಅಂತ ಬಂದಿದೆ. ಸೊ ಆ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಪ್ರೀತಿಸಿದ್ದಾರೆ, ಲವ್ ಮಾಡಿದ್ದಾರೆ, ಕೇರ್ ಮಾಡಿದ್ದಾರೆ. ಯು ಆ್ಯಂಡ್ ಐ ವರ್ ಟು ಯಂಗ್. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸುತ್ತೆ ಈ ಒಂದು ರಿಲೇಷನ್ಶಿಪ್ಪು ಸಸ್ಟೈನ್ ಆಗ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ. ಯಾಕಂದರೆ ಇನ್ನೂ ಸಾಧಿಸೋದು ತುಂಬ ಇದೆ, ಸೆಟ್ಲ್ ಆಗೋದು ತುಂಬ ಇದೆ, ಅಥವಾ ತುಂಬ ಚಾಲೆಂಜಸ್ ಇದೆ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ದೇ ಆರ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಯು. ಲೆಟ್ಸ್ ಸಿ ಅದರ್ ಕಾರ್ಡ್ಸ್. ಸೊ ಇದು ಅವರ ಮೈಂಡಲ್ಲಿ ನಡೀತಾ ಇರುವಂಥದ್ದು. ಆ್ಯಂಡ್ ದೇ ಆರ್ ಥಿಂಕಿಂಗ್ ಅಬೌಟ್ ದಿಸ್ ರಿಲೇಷನ್ಶಿಪ್ಪು. ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಕೊಡೋದಾ ಬೇಡವಾ ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಯಾರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಆ ಒಂದು ಇಮ್ಮೆಚ್ಯೂರ್ಡ್ ಅಂತ ಹೇಳ್ಬೋದು, ಇನ್ನೋಸೆಂಟ್ ಅಲ್ಲ, ಇಮ್ಮೆಚ್ಯೂರ್ಡ್ ಎನರ್ಜಿನಲ್ಲಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಭಯ ಇದೆ, ಲೈಫಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಮತ್ತು ಅದನ್ನು ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಯೋಚನೆ ಇರ್ಬೋದು, ಅಥವಾ ಫ್ಯಾಮಿಲಿ ಒಪ್ತಾರಾ ಇಲ್ವಾ ಆ ಥರದ್ದು ಒಂದು ಇದೆ. ಸೊ ದೇ ಆರ್ ನಾಟ್ ವೆರಿ ಸ್ಟೇಬಲ್. ಈ ಪರ್ಸನ್ ತುಂಬ ಸ್ಟೇಬಲ್ ಇಲ್ಲ. ಸುಮ್ಮನೆ ಏನೋ ಒಂಥರ ಲೈಕ್ ಅವರು ಈ ಒಂದು ರಿಲೇಷನ್ಶಿಪ್ನ ಫನ್ನಾಗಿ ತೊಗೊಂಡಿದ್ರು ಸ್ಟಾರ್ಟಿಂಗಲ್ಲಿ. ಅದು ಹೋಗ್ತಾ ಹೋಗ್ತಾ ಸೀರಿಯಸ್ ಆಗಿರ್ಬೋದು. ಬಟ್ ಇವಾಗ ಆ ಒಂದು ಸೀರಿಯಸ್ನೆಸ್ಗೆ ಇವರಿಗೆ ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆ ಇನ್ನೂ ರೆಡಿ ಇಲ್ಲ ಅನಿಸುತ್ತೆ ಈ ಒಂದು ರಿಲೇಷನ್ಶಿಪ್ಗೆ. ಆ್ಯಂಡ್ ಲಾಟ್ಸ್ ಆಫ್ ಫೈಟ್ಸ್ ಆರ್ ಗೋಯಿಂಗ್ ಆನ್. ತುಂಬ ಫೈಟ್ಸ್ ಇದೆ. ಅಂದರೆ ತುಂಬ ಜನನ ಎದುರಿಸ್ಬೇಕಾಗಿ ಬರುತ್ತೆ ಈ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕಂದ್ರೆ. ನೀವು ಕೂಡ ಅಥವಾ ನಿಮ್ಮ ಪಾರ್ಟ್ನರ್ ಕೂಡ ಈ ಒಂದು ರಿಲೇಷನ್ಶಿಪ್ ಮುಂದುವರಿಬೇಕು ಅಂದರೆ ದೇ ಹ್ಯಾವ್ ಟು ಫೇಸ್ ಲಾಟ್ ಆಫ್ ಪೀಪಲ್. ಆ್ಯಂಡ್ ದೇ ನೋ ದಟ್ ತುಂಬ ಫೈಟ್ಸು, ಜಗಳಗಳು ಎಲ್ಲ ಆಗುತ್ತೆ ಈ ಒಂದು ರಿಲೇಷನ್ಶಿಪ್ ಸರ್ವೈವ್ ಆಗಬೇಕು ಅಂದರೆ ಅಂತ ನಿಮಗೂ ಕೂಡ ಅರಿವಿದೆ. ಆ್ಯಂಡ್ ಈ ಪರ್ಸನ್ ಇವಾಗ ಕರೆಂಟ್ಲಿ ಯಾವ ಥರ ಸಿಚುಯೇಷನ್ ಇದೆ ಅಂದರೆ ಎರಡರ ಮಧ್ಯೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಫ್ಯಾಮಿಲಿನ ಅಥವಾ ನಿಮ್ಮನ್ನು ಚೂಸ್ ಮಾಡೋದಾ, ಅಥವಾ ಸ್ಟ್ಯಾಟಸ್ನ ಅಥವಾ ಹಣ ಅದ್ರ ಕಡೆ ಫೋಕಸ್ ಮಾಡೋದಾ, ಪರ್ಸ್ನಲ್ ಲೈಫ್ ಕಡೆ ಫೋಕಸ್ ಮಾಡೋದಾ. ಜಗಲ್ ಮಾಡ್ತಾ ಇದ್ದಾರೆ, ಎರಡೂ ಕಡೆ ಜಗಲ್ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಶ್ಯೂರ್ ಅಬೌಟ್ ಇಟ್. ಅವರು ಒಂದು ಕಡೆ ಒಂದು ಬೋಟಲ್ ಕಾಲು ಇಡ್ತಾ ಇಲ್ಲ. ಮತ್ತು ಕೆಲವರು ಸಿಚುಯೇಷನಲ್ಲಂತೂ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಇದೆ. ಸೊ 3ನೇ ವ್ಯಕ್ತಿ ಸಿಚುಯೇಷನ್ ಕೂಡ ಇದೆ. ಅಥವಾ ಅವ್ರನ್ನ ಚೂಸ್ ಮಾಡೋದು, ನಿಮ್ಮನ್ನ ಚೂಸ್ ಮಾಡೋದಾ ಒಂದು ಗೊತ್ತಾಗ್ತಾ ಇಲ್ಲ. ದೇ ಆರ್ ನಾಟ್ ಸ್ಟೇಬಲ್. ದೇ ಆರ್ ವೆರಿ ಕನ್ಫ್ಯೂಸ್ಡ್. 2 2 2 ನಂಬರ್ಸ್, 5 5 5 ನಂಬರ್ಸ್, 1 1 1 1 ನಂಬರ್ಸ್. ಏಂಜಲ್ಸ್ ಪದೇ ಪದೇ ನಿಮಗೆ ತೋರಿಸ್ತಾ ಇದ್ದಾರೆ, ಫಾರ್ ಎ ರೀಸನ್ ತೋರಿಸ್ತಾ ಇದ್ದಾರೆ. ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು. ದೇ ವಿಲ್ ನಂಬ್ ಔಟ್. ಅಂದರೆ ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಮೆನ್ಷನ್ ಮಾಡಿದ್ರೆ ಅಥವಾ ಥಾಟ್ಸ್ ಬಂದರೂ ಕೂಡ ಇಗ್ನೋರ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ. ದೇ ಆರ್ ನಾಟ್ ರೆಡಿ ಟು ಫೇಸ್ ಇಟ್. ನಾನು ಹೇಳಿದ್ನಲ್ಲ, ತುಂಬಾ ಮೆಚ್ಯೂರ್ ಎನರ್ಜಿ ಇದೆ. ಮತ್ತು ಇನ್ನೂ ರೆಡಿ ಇಲ್ಲ, ನಾಟ್ ರೆಡಿ ಫಾರ್ ದಿಸ್ ರಿಲೇಷನ್ಶಿಪ್. ಆ ಕಾರಣದಿಂದ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಭಯ ಇರ್ಬೋದು, ಅಥವಾ ತುಂಬ ಫೈಟ್ಸ್ ಆಗ್ಬೋದು ಅಂತ ಭಯ ಇರ್ಬೋದು, ಅಥವಾ ಇಬ್ಬರು ಮಧ್ಯೆ ಜಗಲ್ ಮಾಡ್ತಾ ಇರ್ಬೋದು. ಈ ಥರ ಎಲ್ಲ ಸಿಚುಯೇಷನ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಕಡೆ ಇವಾಗ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ಮಾಡಿದಷ್ಟು ತಲೆನೋವು ಜಾಸ್ತಿ ಅನ್ನೋ ಥರ. ಅಂದರೆ ಸಾರಿ, ನೀ ತಲೆನೋವು ಅಂತ ಹೇಳ್ತಾ ಇಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಲೈಕ್ ಒಂಥರ
ಏನಕ್ಕೆ ಬೇಕು ತಲೆನೋವು ಹತ್ರ ಸದ್ಯಕ್ಕೆ ಇವಾಗ ತಳ ಹಾಕೋಣ ನೋಡ್ಕೊಳ್ಳೋಣ ಅನ್ನೋ ಒಂದು ರೀತಿ ಇರ್ಬೋದು. ಅದಕ್ಕೆ ದೇ ಮೇ ನಾಟ್ ಓಪನ್ ಟು ಯು, ಲೈಕ್ ಓಪನ್ ಆಗೇನು ಹೇಳದೇ ಇರ್ಬೋದು, ಕಮ್ಯುನಿಕೇಷನ್ ಮಾಡದೇ ಇರ್ಬೋದು. ಈ ಥರ ಒಂದು ಸಿಚುಯೇಷನ್ ಇದೆ. ನೋಡೋಣ ನಿಮ್ಮ ಕಾರ್ಡ್ ಹೇಗೆ ಬರುತ್ತೆ ಅಂತ. ಲೆಟ್ಸ್ ಸಿ ಯುವರ್ ಕಾರ್ಡ್. ಓಕೆ, ಸೊ ರಿವರ್ಸ್. ಸೊ ಎಲ್ಲ ಒಂದು ಕಡೆ ಏನೇ ಇದ್ದರೂ ಕೂಡ ನಿಮಗೆ ಅದನ್ನು ಅನುಭವಿಸೋದಕ್ಕೆ ಆಗ್ತಾಯಿಲ್ಲ, ಅಂದರೆ ಶಾಂತಿಯಿಂದ ನೆಮ್ಮದಿಯಿಂದ ಇರೋಕ್ಕಾಗ್ತಾಯಿಲ್ಲ, ನಿಮ್ಮ ಲೈಫ್ನ ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ದಿಸ್ ಪರ್ಸನ್ ವಾಟ್ ಎವರ್ ಈ ಥರ ಆಗ್ತಾ ಇದೆಯಲ್ಲ ಇಶ್ಯೂಸು. ಅದರಿಂದ ಯು ಆರ್ ಫೀಲಿಂಗ್ ವೆರಿ ಡಿಸ್ಕಂಫರ್ಟ್, ಮತ್ತು ಒಂದು ಕಂಫರ್ಟಬಿಲಿಟಿ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಡಿವೈನ್ ಈಸ್ ಟ್ರೈಯಿಂಗ್ ಟು ಕನೆಕ್ಟ್ ವಿತ್ ಯು, ಏಂಜಲ್ಸ್ ಆರ್ ಕನೆಕ್ಟಿಂಗ್ ವಿತ್ ಯು ಟು ಹೆಲ್ಪ್ ಯು. ಈ ಒಂದು ಡಿಪ್ರೆಷನ್ ಸ್ಯಾಡ್ನೆಸ್ಸಿಂದ ಹೊರಗಡೆ ತೊಗೊಂಬರೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೇ ಈ ಒಂದು ವಿಡಿಯೋ ಕೂಡ ನೀವು ನೋಡ್ತಾ ಇರೋದು. ನಂಬರ್ 5 ಜಾಸ್ತಿ ನೋಡ್ತಾ ಇದ್ದೀರಾ ಅಂತ ಹೇಳಿದೆ ನಾನು ಆಲ್ರೆಡಿ. 5 ಎನರ್ಜಿ ಎದ್ದು ಕಾಣಿಸ್ತಾ ಇದೆ. 5 ನಂಬರ್ಸ್ಗೆ ಯಾರಿಗೆಲ್ಲ ಕಾಣಿಸುತ್ತೆ ಕಾಮೆಂಟ್ ಮಾಡಿ ಮರಿಬೇಡಿ. ಆ್ಯಂಡ್ ಇದ್ರ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಅಡ್ವೈಸ್ ಏನು ಟೇಕಿಂಗ್ ಔಟ್ ಸಮ್ ಅಡ್ವೈಸ್ ಫ್ರಮ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋ ಮುಖಾಂತರ ಏನು ತೊಗೊಂಡೋಗ್ಬೇಕಂದ್ರೆ ಫೋಕಸ್ ಆನ್ ಯುವರ್ ಸೆಲ್ಫ್. ಸೊ ಫೋಕಸ್ ಆನ್ ಯುವರ್ ಗ್ರೋತ್, ಫೋಕಸ್ ಆನ್ ಯುವರ್ ಸೆಲ್ಫ್. ಎಲ್ಲ ಆದಷ್ಟೇ ಸರಿ ಹೋಗುತ್ತೆ. ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಿ, ನಿಮ್ಮ ಸ್ಟಡೀಸ್ ಮೇಲೆ ನೀವು ಗಮನ ಕೊಡಿ, ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡಿ, ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡಿ. ನಿಮ್ಮ ಲೈಫ್ ಮುಂದಿನ ಡ್ರೀಮ್ ಇತ್ತಲ್ಲ ಅದ್ರ ಕಡೆ ಫೋಕಸ್ ಮಾಡಿ. ಬಿಕಾಸ್ ಯುವರ್ ಡ್ರೀಮ್ ಅವರಾಗ್ಬಿಟ್ಟಿದ್ದಾರೆ. ಅವ್ರ ಜೊತೆ ಇರೋದು, ಅವ್ರು ಕಾಂಟ್ಯಾಕ್ಟ್ ಮಾಡೋದು, ಅವ್ರು ಮಾತಾಡೋದೇ ನಿಮ್ಮ ಡ್ರೀಮ್ ಆಗಿಬಿಟ್ಟಿದೆ ಅಲ್ವಾ. ಎಲ್ಲೋ ಒಂದು ಕಡೆ ಯು ಆರ್ ಇಗ್ನೋರಿಂಗ್ ಯುವರ್ ಸೆಲ್ಫ್, ಯುವರ್ ಲೈಫ್, ಎವ್ರಿಥಿಂಗ್. ಸೊ ಹಾಗೆ ಮಾಡ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಯು ಹ್ಯಾವ್ ಟು ಫೋಕಸ್ ಎಟ್ ದ ರೈಟ್ ಟೈಮ್. ಇವಾಗ ಟೈಮ್ ಇರೋದು ನೀವು ನಿಮ್ಮ ಹಣ ಸಂಪಾದನೆ ಮಾಡೋದಕ್ಕೆ, ಒಳ್ಳೆ ಎಜುಕೇಷನ್ನ ಪಡೆಯೋದಕ್ಕೆ, ಒಳ್ಳೆ ಕೆಲಸದಲ್ಲಿ ಎಸ್ಟ್ಯಾಬ್ಲಿಷ್ ಆಗೋದಕ್ಕೆ. ಓಕೆ, ನಿಮ್ಮ ಗ್ರೋತ್ನ ನೀವು ನೋಡೋದು ತುಂಬ ಇಂಪಾರ್ಟೆಂಟು. ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಿ ಅಂತ ಏಂಜಲ್ಸು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ವಾಪಸ್ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎನರ್ಜಿ ನೀವು ಕೊಡಬೇಕು. ನಿಮ್ಮ ಎನರ್ಜಿನ ನೀವು ಎಲ್ಲ ಅವ್ರ ಕಡೆ ಹಾಕ್ತಾ ಇದ್ದೀರಾ. ಅದರಿಂದ ಯು ಆರ್ ಲೂಸಿಂಗ್ ಎವ್ರಿಥಿಂಗ್. ನಿಮ್ಮ ಲೈಫ್ನ ನೀವು ಲೂಸ್ ಮಾಡ್ಕೊತಾ ಇದ್ದೀರಾ. ಬಿಕಾಸ್ ನಿಮ್ಮ ಎನರ್ಜಿನೆಲ್ಲ ಅವರು ಕೊಟ್ಟು ಯು ಆರ್ ನಾಟ್ ಹ್ಯಾವಿಂಗ್ ಎ ಗುಡ್ ಎನರ್ಜಿ. ಯು ಆರ್ ಸಫರಿಂಗ್, ಸ್ಟ್ರಗಲಿಂಗ್ ಯುವರ್ ಲೈಫ್. ಯಾಕೆ ಬೇಕಿದೆಲ್ಲ? ವೈ ಯು ವಾಂಟ್ ಆಲ್ ದೀಸ್ ಥಿಂಗ್ಸ್ ಅಲ್ವಾ? ಅವ್ರು ನಿಮ್ಮ ಲೈಫಲ್ಲಿ ಬರಲೇಬೇಕು ಅಂದರೆ ಬಂದೇ ಬರ್ತಾರೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ಬೋದು, ನಾನು ಹೇಳೋದನ್ನ ನಿಮಗೆ ಓಕೆ ಇಟ್ಸ್ ಸೋ ಈಸಿ ಫಾರ್ ಯು ಅಂತ ಅನಿಸ್ಬೋದು, ಬಟ್ ಇಟ್ಸ್ ದ ಟ್ರೂತ್. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಕಡೆ ನೀವು ಗಮನ ಕೊಡಿ. ಆಮೇಲೆ ನೋಡ್ತಾ ಇರಿ, ಎಲ್ಲ ಆಟೋಮೆಟಿಕ್ಕಾಗಿ ಆಗುತ್ತೆ. ಬಿಕಾಸ್ ನೀವು ಎಷ್ಟು ಚೇಸ್ ಮಾಡ್ತೀರೋ ಅಷ್ಟೇ ಅವರು ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ. ಸೊ ಈ ಥರ ಎಲ್ಲ ನಿದ್ದೆ ಇಲ್ಲ, ಯೋಚನೆಗಳು, ಟೆನ್ಷನ್ಸ್ಗಳು, ಇದೆಲ್ಲ ಏನಕ್ಕೆ ಬೇಕು? ಯಾವಾಗಲೂ ಡ್ರೀಮ್ ಮಾಡ್ತಾರೆ. ಸೊ ಆದಷ್ಟು ನಿಮ್ಮ ಮೇಲೆ ಫೋಕಸ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಕ್ಲೇಮ್ ದಿಸ್ ಎನರ್ಜಿ. ನಿಮಗೆ ಡಿವೈನ್ ಪ್ರೊಟೆಕ್ಷನ್ ಬೇಕು. ಡಿವೈನ್ ಇದೇ ಥರ ಗೈಡ್ ಮಾಡ್ತಾ ಇರಬೇಕು. ನನಗೆ ಇದೇ ಥರ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ಕೊಳ್ಳಿ. ಬಿಕಾಸ್ ಇವಾಗ ನಿಮಗೆ ಗೊತ್ತಾಗ್ತಾ ಇಲ್ಲ, ಮುಂದೆ ಗೊತ್ತಾಗುತ್ತೆ. ಯು ಆರ್ ವೇಸ್ಟಿಂಗ್ ಲಾಟ್ ಆಫ್ ಟೈಮ್. ಮತ್ತು ಅನ್ನೆಸೆಸರಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಸರಿಯಾದ ದಾರಿನಲ್ಲಿ ಹೋಗಬೇಕು. ಮುಂದೆ ಯಾವುದೇ ಥರ ಪಶ್ಚಾತ್ತಾಪ ಪಡದೇ ಇರಬೇಕು ಅನ್ನೋ ಹಾಗಿದ್ರೆ ಏಂಜಲ್ಸ್ನ ಪ್ರೇ ಮಾಡ್ಕೊಳ್ಳಿ, ಎನರ್ಜಿ ಕ್ಲೇಮ್ ಮಾಡಿ. ಐ ವಾಂಟೆಡ್ ಟು ಬಿ ಪ್ರೊಟೆಕ್ಟೆಡ್, ಗೈಡೆಡ್ ಫಾರ್ ಎವರ್. ನನ್ನ ಯಾವಾಗಲೂ ಗೈಡ್ ಮಾಡಿ. ಕನ್ನಡದಲ್ಲಿ ಹೇಳೋ ಹಾಗಿದ್ರೆ ನನ್ನನ್ನು ದಯವಿಟ್ಟು ಮಾರ್ಗದರ್ಶನ ತೋರಿಸಿ, ನನ್ನ ಜೊತೆ ಇರಿ ಏಂಜಲ್ಸ್, ನನಗೆ ಗೈಡ್ ಮಾಡಿ ಅಂತ ಕೇಳಿಕೊಂಡು ಕಾಮೆಂಟ್ ಮಾಡಿ, ಎನರ್ಜಿನ ಕ್ಲೇಮ್ ಮಾಡಿ. ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡೈಲಿ ಏಂಜಲ್ಸ್ ಪ್ರೊಟೆಕ್ಷನ್ ಗೈಡೆನ್ಸ್ ಬೇಕು ಅಂದರೆ ನನ್ನ ಎನರ್ಜಿ ಎಕ್ಸ್ಚೇಂಜ್ ಕುಟುಂಬಕ್ಕೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬೇಕು, ಪರ್ಸ್ನಲ್ ಮಾರ್ಗದರ್ಶನ ಬೇಕು ಅನ್ನೋ ಹಾಗಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ತಗೊಳ್ಳಿ. ಧನ್ಯವಾದಗಳು.